ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ, ಸೊ ಊರಿಗೆ ಹೊರಟಿದ್ದೀನಿ, ರೆಡಿ ಆಗಿದ್ದೀನಿ. ಏನಕ್ಕೆ ಅಂತಂದರೆ ಹೋಗ್ತಾನೆ ಇರ್ತೀನಿ ನಾನು. ತಿಂಗಳಲ್ಲಿ ಒಂದು 2 ಸಲನಾದ್ರೂ ಊರು ಕಂಪಲ್ಸರಿ ಹೋಗ್ತೀನಿ. ಏನಾದರೂ ಅದು ಫಂಕ್ಷನ್ ಇರುತ್ತೆ, ಏನಾದರೂ ಇದ್ದೇ ಇರುತ್ತೆ. ಹಾಗಾಗಿ ಇವಾಗ ರೆಡಿ ಆಗಿದ್ದೀನಿ, ಹೊರಡಬೇಕು. ಹುಡುಗರು ಇನ್ನೂ ಸ್ಕೂಲಿಂದ ಬಂದಿಲ್ಲ, ಹಾಫ್ ಡೇಗೆ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವಿನ್ನೂ ಕೂಡ ಕಳಿಸಿದ್ದೀನಿ. ಇನ್ನೇನು ಕರ್ಕೊಂಬರ್ತಾರೆ ಅನಿಸುತ್ತೆ. ಬಂದ ತಕ್ಷಣ ಅವರನ್ನು ರೆಡಿ ಮಾಡಿಸ್ಕೊಂಡು ಹೊರಡೋದಷ್ಟೇ. ನಾಳೆ ಊರಲ್ಲಿ ಆಂಜನೇಯಂದು ಪರ ಮತ್ತು ಜಾತ್ರೆ ಇದೆ. ಸೊ ಹಾಗಾಗಿ ಇವತ್ತು ನೈಟ್ ಏನು ಸ್ಟಾರ್ಟ್ ಆಗಿರುತ್ತೆ. ಇವತ್ತು ನೈಟೇ ಫುಲ್ಲು ಪೂಜೆ ಡೆಕೋರೇಟ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇವತ್ತೇ ಹೊರಟಿದ್ದೀನಿ. ಇನ್ನು ಶನಿವಾರ ನಾಳೆ ಬೆಳಿಗ್ಗೆ ಜಾತ್ರೆ ಮತ್ತು ಪರ ಎಲ್ಲ ಇರುತ್ತೆ, ಆಂಜನೇಯಂದು ಮುತ್ತರಾಯಂದು. ಹಾಗಾಗಿ ರೆಡಿ ಆಗಿದ್ದೀನಿ, ಹೊರಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಬಂದೆ. ನೆನ್ನೆ ಗುರುವಾರ ಪೂಜೆ ಮಾಡಿದ್ನಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿರೋ ಹೂವನ್ನೆಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನೆನ್ನೆ ಗುರುವಾರ ಸಾಯಂಕಾಲ ರಾಯರಿಗೆ ಅಂತ ನಾನು ಹಾಲನ್ನು ಇಟ್ಟಿದ್ದೆ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು. ಅದು ಎಪ್ಪಾಗ್ಬಿಟ್ಟಿತ್ತು, ಮೊಸರಾಗ್ಬಿಟ್ಟಿತ್ತು. ಅದು ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಈ ರೀತಿ ನನಗೆ ಸುಮಾರು ಸಲ ಆಗಿದೆ. ಇವಾಗ ಬೇರೆ ತುಂಬಾ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಹಾಲು ಮೊಸರಾಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದಕ್ಕೆ ಪರ್ಫೆಕ್ಟ್ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೀತಿ ನನಗೆ ಸುಮಾರು ಸಲ ಆಗಿದೆ ಎಕ್ಸ್ಪೀರಿಯೆನ್ಸು. ಆದರೆ ಬೆಳಿಗ್ಗೆ ಹಿಟ್ಟು ಸಂಜೆ ಅಷ್ಟು ನಾನು ಹಾಲನ್ನು ತೊಗೊಂಡು ನಾನು ಕಾಫಿ ಟೀಗೆ ಉಪಯೋಗಿಸ್ಕೊತಾ ಇದ್ದೆ. ಇವತ್ತು ಮಾತ್ರ ಸಂಜೆ ಮಿಟ್ಟಿದ್ದನ್ನ ನಾನು ಮಾರ್ನಿಂಗ್ ತೆಗಿತಾ ಇದ್ದೀನಿ. ಅಷ್ಟಲ್ಲಿ ನೋಡಿದರೆ ಈಗಾಗಿತ್ತು. ಇನ್ನು ನಾಳೆ ಊರಲ್ಲಿ ಪರ ಮತ್ತು ಜಾತ್ರೆ ಎಲ್ಲ ಹೇಗಿರುತ್ತೆ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನನಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾಯ್ತಾ ಇದ್ದೀನಿ. ಇನ್ನೇನು ಬರ್ತಾರೆ ಅನಿಸುತ್ತೆ. ಅಷ್ಟರಲ್ಲಿ ಈ ಪೂಜೆನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಹುಡುಗರು, ತುಂಬಾ ಬಿಸಿಲಿದೆ. ಪೂಜೆ ಎಲ್ಲ ಮುಗೀತು. ಸೊ ಹೊರಗಡೆ ಬಂದು ನೋಡ್ತಾ ಇದ್ದೆ, ಹುಡುಗರು ಬಂದ್ರಾ ಇಲ್ವಾ, ವ್ಯಾನ್ ಬಂತ ಅಂತ ಹೇಳ್ಬಿಟ್ಟು. ಇನ್ನೂ ಕೂಡ ಬಂದಿರಲಿಲ್ಲ ಅವರು. ಹೊರಗಡೆ ಅಂತೂ ಹೆವಿ ಸೌಂಡು ಗೈಸ್, ಡೋರ್ ತೆಗೆಯೋದಕ್ಕೆ ಆಗೋದಿಲ್ಲ. ನಾನು ಮಾತಾಡೋದು ಕೂಡ ಅಷ್ಟು ಕ್ಲಿಯರಾಗಿ ಕೇಳಿಸೋದಿಲ್ಲ. 2 ವರ್ಷದಲ್ಲಿ ಹೊರಡೋಣ ಅಂದ್ಕೊಂಡೆ, 3 o'clock ಆಗೇ ಹೋಯ್ತು ಅವಾಗಲೇ, ಇನ್ನೂ ಬಂದಿಲ್ಲ. ಇವಾಗಂತೂ ಇನ್ನೇನು ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಆವಾಗಲೇ ತುಂಬಾ ಹೊರಗಡೆ ಬಿಸಿಲು, ಮುಖ ಕೊಡೋಕ್ಕೆ ಆಗ್ತಾಯಿಲ್ಲ. ಹೆಂಗಪ್ಪ ಹೋಗೋದು ಅನ್ನಿಸ್ತಾ ಇದೆ ಇವಾಗ ಊರಿಗೆ. ಸಂಜೆ ಟೈಮ್ ಆಗಿದ್ರೆ ಅಷ್ಟೊಂದು ಅನ್ನಿಸ್ತಾ ಇರಲಿಲ್ಲ, ಫುಲ್ ತಂಪಾಗಿರ್ತಿತ್ತಲ್ವ, ಹೋಗ್ಬೋದಿತ್ತು. ಇವಾಗ ಮಧ್ಯಾಹ್ನ ಟೈಮು ತುಂಬಾ ಬಿಸಿಲು, ಹೆವಿ ಬಿಸಿಲು ಅಂತ ಹೇಳ್ಬೋದು. ಇವಾಗ ಆಗಲೇ ಸೆಕೆನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗಂತೂ. ಕೊನೆಗೂ ಒಂದು 5:30 6 ಗಂಟೆ ಒಳಗಡೆ ಸ್ವಲ್ಪ ಬಂದ್ವಿ. ಹಾಗೆ ಆನ್ ದ ವೇ ನಂದಿನಿ ಮತ್ತು ಹುಡುಗರು ಕೂಡ ಸಿಕ್ಕಿದ್ರು, ಜೊತೆಲಿ ಎಲ್ಲರೂ ಕೂಡ ಬಂದ್ವಿ. ಹಾಗೆ ನನ್ನ ತಮ್ಮನ ಕೈಲಿ ಡ್ರಾಪ್ ಹಾಕ್ಸ್ಕೊಡೋಣ ಅಂತ ಹೇಳಿಬಿಟ್ಟು ಊರಿಗೆ ಡ್ರಾಪ್ ಹಾಕ್ಸ್ಕೊತಾ ಇದ್ದೀವಿ. ಹಾಗೆ ನೋಡ್ತಿರ್ಬೋದು, ಇದು ಬಂದು 2 ಊರಿಗೆ ಸೇರಿರೋ ಹಬ್ಬ ಅಲ್ವಾ, ಹಾಗಾಗಿ ಫುಲ್ಲು ಅರೇಂಜ್ಮೆಂಟ್ ಮಾಡಿದ್ರು. ಲೈಟ್ ಅರೇಂಜ್ಮೆಂಟ್ನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಇನ್ನೂ ಸ್ವಲ್ಪ ಬೆಳಕಿರುವಾಗಲೇ ಹೋಗಿದ್ರಿಂದ ತುಂಬ ಚೆನ್ನಾಗೆಲ್ಲ ನೋಡ್ಕೊಂಡ್ವಿ. ಹಾಗೆ ಹೇಗಿದ್ರು ಮತ್ತೆ ನೈಟ್ ಬರ್ತೀವಲ್ಲ ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ ಹೋಗ್ತಾ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಬೀದಿಲೂ ಕೂಡ ಲೈಟಿಂಗ್ಸ್ನ ಹಾಕಿದ್ರು. ಈ ರೀತಿ ವರ್ಷನೂ ಮಾಡ್ತಾರೆ, ಯಾವಾಗಲೂ ಇದೇ ರೀತಿ ಲೈಟು ಡೆಕೋರೇಟಿಂಗ್ ಇದ್ದೇ ಇರುತ್ತೆ. ಹಾಗೆ ಫುಲ್ಲು ಹೋಗ್ತಾ ದೇವಸ್ಥಾನದ ಹತ್ರ ನೋಡ್ಬೋದು, ಫುಲ್ ಅಲ್ಲೇ ಜಾತ್ರೆನೆಲ್ಲ ಕಟ್ಟಿದ್ರು ಸ್ವಲ್ಪ. ಹಾಗೆ ನೈಟ್ ಫುಲ್ಲು ಎಲ್ಲ ಅವರು ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ವ, ನೈಟಿಂದನೇ ಫುಲ್ ಜಾತ್ರೆ ಎಲ್ಲ ಶುರುವಾಗಿರುತ್ತೆ. ಜನಗಳು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ತಾರೆ, ಹಾಗಾಗಿ ಇಟ್ಟಿದ್ರು ಅವರು ಕೂಡ. ಇನ್ನು ಮನೆಗೆ ಬಂದು ಸ್ವಲ್ಪ ಹೊರಗಡೆಯಿಂದ ಬಂದ ತಕ್ಷಣ ಏನಾದರೂ ಟೀ ಕಾಫಿ ಕುಡಿಲೇಬೇಕು. ಆವಾಗಲೇ ಒಂದು ರೀತಿ ನಮಗೆ ಒಂಥರ ಮೈಂಡು ರಿಲ್ಯಾಕ್ಸ್ ಆಗೋದು. ಹಾಗಾಗಿ ಹೋದ ತಕ್ಷಣವೇ ಒಂದು ಲೋಟ ಬಿಸಿ ಟೀ ಮಾಡಿಕೊಂಡು ಕುಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಊರಿಗೆ ಬಂದಿದ್ದೀವಿ. ಸೊ ಇವಾಗ ನೈಟು ಒಂದು 8 ಗಂಟೆ ಅನಿಸುತ್ತೆ. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ನೈಟೆಲ್ಲ ಸ್ವಲ್ಪ ಜಾತ್ರೆ ಎಲ್ಲ ಇಟ್ಟಿರ್ತಾರೆ. ಹಾಗೆ ಸ್ವಲ್ಪ ದೇವಸ್ಥಾನದಲ್ಲಿ ಈಸಿಯಾಗೆ ಈ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಚೆನ್ನಾಗಾಗುತ್ತೆ. ಹಾಗೆ ದೇವಸ್ಥಾನದೊಳಗಡೆ ಈಚೆ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಇವಾಗಲೇ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ರೆ ಬೆಳಿಗ್ಗೆ ಮಾಮೂಲಿ ನಾವು
ಆವಾಗಲೂ ಬೆಳಿಗ್ಗೆ ತಲೆಮುಡಿ ಬಾಯಿ ಬೀಗೆಲ್ಲ ಬೆಳಗಿನ ಜಾವ ಇರುತ್ತೆ, ಬೆಳಗ್ಗೆನೆ. ಆವಾಗ ನಾವು ಹೋಗೋದಿಲ್ಲ, ಸ್ವಲ್ಪ ಲೇಟಾಗಿ ಒಂದು 10 ಗಂಟೆ ಮೇಲೆ ನಾವು ಹೊರಡೋದು ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜಾತ್ರೆನೆಲ್ಲ ಸುತ್ತಾಡಿಕೊಂಡು ಏನೇನು ಬೇಕೆಲ್ಲನೂ ಕೂಡ ತೊಗೊಂಡು ಬರೋದಷ್ಟೇ. ಹಾಗಾಗಿ ರೆಡಿ ಆಗಿದ್ದೀವಿ. ಇವಾಗ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲೇ ಪ್ರಸಾದನೂ ಕೂಡ ಇರುತ್ತೆ. ಇವತ್ತು ಊಟ ಎಲ್ಲ ತಿನ್ಕೊಂಡಲ್ಲೇ ಬರೋದಷ್ಟೇ. ರೆಡಿನಾ? ನಾವು ಮನೆಯಿಂದ ಒಂದು 8:30 ಮೇಲೆ ಆಗಿತ್ತು, 9 ಗಂಟೆ ಹತ್ತತ್ರನೇ ಆಗಿತ್ತು ಅಂದ್ಕೊತೀನಿ ಟೈಮು. ನಡ್ಕೊಂಡೇ ಹೋಗ್ತಾ ಇದ್ವಿ, ಏಕೆಂದರೆ ಲೈಟಿಂಗ್ಸು ಡೇ ನೋಡೋದಕ್ಕಿಂತ ನೈಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ದೇವಸ್ಥಾನ ತುಂಬ ಹತ್ತಿರನೇ ಇರೋದು, ತುಂಬ ದೂರ ಅಂತ ಏನಿಲ್ಲ. ಹಾಗಾಗಿ ನಡ್ಕೊಂಡು ಮಾತಾಡ್ಕೊಂಡು ಹೋದ್ರಂತೂ ಹೋದಂಗೆ ಕಾಣಿಸಲ್ಲ ದೇವಸ್ಥಾನಕ್ಕೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಗೆ ಈ ಹುಡುಗರುಗಳು ನೋಡ್ಬೋದು, ರೋಡ್ ಉದ್ದಕ್ಕೂ ಮಾತಾಡಿಕೊಂಡು ಆ ಕಡೆ ಈ ಕಡೆ ಎಳೆದು ಸಾಕಾಗ್ತಾಯಿತ್ತು. ಮಧ್ಯ ರೋಡಲ್ಲೆಲ್ಲ ಸ್ವಲ್ಪ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಿರ್ತಾವಲ್ವ ಈ ರೀತಿ ಹಬ್ಬದ ಟೈಮ್ಗಳಲ್ಲಿ. ಹಾಗಾಗಿ ಅವರನ್ನು ಕೂಡ ಹುಷಾರಾಗಿ ಕರ್ಕೊಂಡು ಹೊರಟಿದ್ದೀವಿ. ಮತ್ತು ಇವಾಗ ನೈಟೇ ಹೋಗ್ಬಿಟ್ರೆ ಜನ ಕೂಡ ರಶ್ ಇರಲ್ಲ, ದೇವ್ರನ್ನ ತುಂಬ ಹತ್ತಿರದಿಂದ ದರ್ಶನ ಮಾಡ್ಕೋಬೋದು. ಬೆಳಿಗ್ಗೆ ಅಂದರೆ ಸ್ವಲ್ಪ ನುಗ್ಲು ಅಂತ ಇರುತ್ತೆ, ದರ್ಶನ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಜಾಸ್ತಿ ದೇವ್ರ ಮುಂದೆ ಕೂಡ ನಮ್ಮನ್ನ ನಿಲ್ಲಿಸೋದಿಲ್ಲ, ತಳ್ತಾ ಇರ್ತಾರೆ. ಹಾಗಾಗಿ ಇವಾಗಲೇ ಹೊರಟ್ವಿ. ಹಾಗೆ ಲೈಟ್ ಅರೇಂಜ್ಮೆಂಟು ಈ ಸಲಗಿಂತ ಹೋದ ಸಲ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಅಂದ್ಕೊತಾ ಇದ್ದೆ ನಾನು. ಹಾಗೆ ಈ ಸಲ ಮಾಡಿರುವಂಥ ಲೈಟ್ ಅರೇಂಜ್ಮೆಂಟ್ನ ಆ ಕ್ಲಿಪ್ಪಿಂಗ್ಸ್ನ ನಾನು ಕೊನೆಯಲ್ಲಿ ಹಾಕ್ತೀನಿ, ವಿಡಿಯೋ ಕೊನೆಯಲ್ಲಿ. ಮತ್ತು ದೇವಸ್ಥಾನಕ್ಕೆ ನಾವು ಕೂಡ ಒಳಗಡೆ ಹೋದ್ವಿ. ತುಂಬಾ ಚೆನ್ನಾಗಿ ದೇವ್ರಿಗೆ ಅಲಂಕಾರ, ಕಲರ್ಸ್ ಹೂಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ. ಹಾಗೆ ಒಳಗಡೆ ಎಲ್ಲ ಸ್ವಲ್ಪ ಫ್ರೂಟ್ಸ್ಗಳಿಂದನೂ ಕೂಡ ಅಲಂಕಾರ ಮಾಡ್ತಾರೆ. ಎಲ್ಲ ರೀತಿ ಗ್ರೇಪ್ಸು ಮತ್ತು ಆ್ಯಪಲ್ಲು, ದಾಳಿಂಬೆ, ಪೈನಾಪಲ್ಲು ಈ ರೀತಿ ಎಲ್ಲ ಫ್ರೂಟ್ಸ್ಗಳನ್ನೂ ಸೇರಿಸಿ ಅಲಂಕಾರನ ಮಾಡಿರ್ತಾರೆ. ಅದು ನೋಡೋದೇ ಒಂದು ರೀತಿ ಚೆನ್ನಾಗಿರುತ್ತೆ. ಹಾಗೆ ಇದು ಬಂದು ನೈಟು ನಾನು ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡಿರುವಂಥದ್ದು. ನೈಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಾರ್ನಿಂಗ್ ಕೂಡ ಯಾವ ರೀತಿ ಕಲರ್ಫುಲ್ಲಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೂ ಆ ವಿಡಿಯೋನೂ ಕೂಡ ನಾನು ಹಾಕ್ತೀನಿ. ಮತ್ತು ಬೆಳಗ್ಗೆ ಟೈಮು ಒಂದು 3 ಗಂಟೆ ಮೇಲೆ ಅನಿಸುತ್ತೆ. ಬಾಯಿ ಬೀಗ ಮತ್ತು ತಲೆಮುಡಿ ಏನೇನೋ ಇರುತ್ತೆ. ಆವಾಗಲೂ ಫುಲ್ಲು ದೇವ್ರ ಮೆರವಣಿಗೆ ಎಲ್ಲ ಇರುತ್ತೆ, ಪೂಜೆ ಪುರಸ್ಕಾರ ಎಲ್ಲನೂ. ಆ ಟೈಮಲ್ಲಿ ನಾವು ಎದ್ದು ಬಂದಿಲ್ಲ, ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಅಂತ ಹೇಳ್ಬೋದು. ಮತ್ತು ಇದನ್ನೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲೇ ನೈಟು ನಾವು 11 ಗಂಟೆನೇ ಆಗಿತ್ತು. ಹಾಗಾಗಿ ಮತ್ತೆ 3 ಗಂಟೆಗೆ ಎದ್ದು ಬರಬೇಕು ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಬರೋಕ್ಕಾಗಲಿಲ್ಲ ನಾವು. ಇನ್ನು ಈ ಜಾತ್ರೆಯಲ್ಲಿರುವಂಥ ಆಟ ಸಾಮಾನುಗಳು ಅದು ಇದು ಎಲ್ಲ ನೋಡಿ ಮಕ್ಳುಗಳ ಕಣ್ಣಂತೂ ಸುಮ್ಮನೆ ಇರೋದಿಲ್ಲ. ಕೇಳ್ತಾನೆ ಇದ್ದರು, ಒಬ್ಬರಾದ್ಮೇಲೆ ಒಬ್ಬರು ಅದು ಬೇಕು ಇದು ಬೇಕು, ಇದನ್ನು ಕೊಡಿಸಿ ಅದನ್ನು ಕೊಡಿಸಿ ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿಸ್ಬಿಟ್ಟು ಆಯಿತು ಬೆಳಗ್ಗೆ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೇ ಸ್ವಲ್ಪ ಪ್ರಸಾದನೆಲ್ಲ ಮಾಡಿದರು. ಫುಲ್ಲು ಊರಿಗೇ ಮಾಡ್ತಾರೆ, ಅಂದರೆ 2 ಊರವರು ಸೇರಿ 2 ಊರವ್ರಿಗೆಲ್ಲ ಫುಲ್ಲು ಪ್ರಸಾದನ ಮಾಡಿರ್ತಾರೆ. ಪ್ರಸಾದ ಸಿಗೋದು ತುಂಬಾ ನಮ್ಮ ಪುಣ್ಯ ಅಲ್ವಾ ದೇವಸ್ಥಾನಗಳಲ್ಲಿ. ಹಾಗಾಗಿ ಬಿಡೋ ಮಾತೇ ಇಲ್ಲ, ಪ್ರಸಾದನೆಲ್ಲ ತಿಂದ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ.
ತುಂಬಾ ಮೈಕ್ ಸೌಂಡ್ ಇತ್ತು, ಸ್ವಲ್ಪ ಸಾಂಗ್ಗಳೆಲ್ಲ ಹಾಕ್ಬಿಟ್ಟಿದ್ರು. ಹಾಗಾಗಿ ನಾವೇನು ಮಾತಾಡಿದ್ವೋ ಫುಲ್ಲು ಕ್ಲಿಯರೆನ್ಸ್ ಇಲ್ಲ, ಮತ್ತು ಮೇನ್ ರೋಡ್ ಅಲ್ವಾ, ಹಾಗಾಗಿ ಆ ಕಡೆಯಿಂದ ಈ ಕಡೆಗೆ ಗಾಡಿಗಳು ಹೋಗೋದು ಬರೋದು ಅದೇ ಸೌಂಡ್ ಇರ್ತಾಯಿತ್ತು. ಹಾಗಾಗಿ ಫುಲ್ ಎಲ್ಲನೂ ಕೂಡ ನಾನು ವಾಯ್ಸೇ ಕೊಡ್ತಾ ಇದ್ದೀನಿ. ಸ್ಟಾರ್ಟು ತಲೆಮುಡಿ ಬಾಯಿ ಬೀಗೆಲ್ಲ ಅರಕೆ ಹೊತ್ಕೊಂಡಿರ್ತಾರಲ್ಲ, ಅವರು ವರ್ಷಕ್ಕೊಂದ್ಸಲ ತೀರಿಸ್ತಾರೆ ಬೆಳಗ್ಗೆ ಟೈಮು. ಆ ಟೈಮಲ್ಲಿ ನಾವು ಎದ್ದು ಬರೋಕ್ಕಾಗಲ್ಲ, ಸಖತ್ತು ಅವಾಗ ನಿದ್ದೆ ಟೈಮು, ಚಳಿ ಇರ್ತದಲ್ಲ, ಹಾಗಾಗಿ ಎದ್ದು ಬರಲ್ಲ. ಇನ್ನು ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಮನೆಗೆ ಹೋಗೋದು ಕೂಡ ತುಂಬಾ ಲೇಟೇ ಆಗಿಬಿಡ್ತು ಅಂತ ಹೇಳ್ಬೋದು. ಮನೆಗೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ ಅಂತ ಅಂದ್ಕೊತೀನಿ. ಆ ಥರ ಸ್ವಲ್ಪ ಲೇಟಾಗಿ ಹೋದ್ವಿ. ನೋಡ್ತಿರ್ಬೋದು ರೋಡಲ್ಲೂ ಕೂಡ ಯಾರೂ ಕಾಣಿಸ್ತಾ ಇರಲಿಲ್ಲ. ಆವಾಗೊಂದು ಇವಾಗೊಂದು ಗಾಡಿಗಳು ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇದ್ವು. ಇನ್ನು ಇದು ಬಂದು ಶನಿವಾರ ಮಾರ್ನಿಂಗು. ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಸ್ವಲ್ಪ ಎಲ್ಲ ಗುಡಿಸಿ ಒರೆಸಿ ನೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಹುಡುಗರು ಹೇಗಿದ್ರು ಸ್ವಲ್ಪ ಲೇಟ್ ಅಲ್ವಾ ಹೇಳೋದು ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವರು ಕೂಡ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಅಷ್ಟರಲ್ಲಿ ಒಬ್ಬೊಬ್ಬರಾಗೇ ಎದ್ದು ಬರ್ತಾಯಿದ್ರು. ಒಬ್ಬರು ಎದ್ರೆ ಸಾಕು, ಎಲ್ಲರನ್ನೂ ಅವರೇ ಒಬ್ಬೊಬ್ಬರಾಗಿ ಎಬ್ಬಿಸ್ಕೊಂಡು ಬಂದುಬಿಡ್ತಾರೆ, ಆಟ ಆಡಬೇಕಲ್ವಾ, ಹಾಗಾಗಿ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಶನಿವಾರ ಸ್ಯಾಟರ್ಡೆ ಇವತ್ತು. ಸೊ ಇವತ್ತು ಜಾತ್ರೆ ಮತ್ತು ಆಂಜನೇಯ ಸ್ವಾಮಿದು ಪರ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಬೇಕು ನಾನು ಇವಾಗ. ಈ ಚಿಂಟಾರಿಗಳು ಇನ್ನೂ ಸ್ನಾನ ಮಾಡಲಿಲ್ಲ, ಫುಲ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ದೀಪ ಹಚ್ಬಿಟ್ಟು ರೆಡಿ ಆಗಬೇಕು. ಇನ್ನು ನಮ್ಮ ಮನೇಲಿ ಕಲಶ ಅಂತ ಏನು ಕೂರಿಸೋದಿಲ್ಲ, ಅಂದರೆ ಕಲಶದ ಮೇಲೆ ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತೀವಲ್ಲ, ಆ ರೀತಿ ತೆಂಗಿನಕಾಯಿ ಏನು ಇಡೋದಿಲ್ಲ ಕಲಶದ ಮೇಲ್ಗಡೆ. ಅದೇನೋ ಅವಾಗಿಂದ ಅವ್ರಿಗೆ ಆಗಿ ಬಂದಿಲ್ವಂತೆ, ಇಡೋದಿಲ್ವಂತೆ. ಸೊ ಆ ಕಾರಣದಿಂದ ನಾನು ಕೂಡ ಇಡೋದಿಲ್ಲ. ಹಾಗೆ ಸಿಂಪಲಾಗೇ ಒಂದು ಚಿಕ್ಕದಾಗಿರುವಂಥ ಕಲಶದ ಚೊಂಬು ಮತ್ತು ಅದ್ರ ಮೇಲ್ಗಡೆ ಎಲೆನ ಹಾಕ್ಬಿಟ್ಟು ಅದ್ರ ಮೇಲೆ ಹೂವನ್ನು ಹಾಕ್ಬಿಟ್ಟು ಪೂಜೆನ ಸಿಂಪಲಾಗೇ ಮಾಡ್ಕೊತೀವಿ. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಸ್ಯಾರಿನ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ರೂಮಲ್ಲೇ ಹುಡುಗರುಗಳೆಲ್ಲ ಸೇರ್ಕೊಂಡ್ಬಿಟ್ರಂತೂ ತುಂಬಾ ತರಲೆ ಮಾಡ್ತಾ ಇರ್ತಾರೆ. ಬಂದು ಅದೇ ಎತ್ಕೊಳ್ಳೋದು ಇದೇ ಎತ್ಕೊಳ್ಳೋದು ಗೊತ್ತೇ ಇರುತ್ತೆ. ಸಾಮಾನ್ಯವಾಗಿ ಮಕ್ಳುಗಳಿರೋ ಕಡೆ ಸುಮ್ಮನೆ ಹುಡುಕಿ ತೊಗೋಬೇಕು, ಆ ರೀತಿ ಆಗ್ಬಿಡುತ್ತೆ ಅಂತೇಳಿ ಎಲ್ಲನೂ ಕೂಡ ರೂಮಲ್ಲೇ ಇಟ್ಕೊಂಡು ಒಂದು ಕಡೆ ರೆಡಿ ಆಗ್ತಾ ಇದ್ದೀವಿ. ಇನ್ನು ರಿಷು ಮತ್ತು ಮೋಕ್ಷಿದು ಸ್ನಾನ ಮಾಡಿಸ್ಬಿಟ್ಟು ಒಂದು ಬಟ್ಟೆ ಅಂತ ಹಾಕ್ಬಿಟ್ರೆ ಮುಗೀತು. ಗಂಡು ಮಕ್ಳದವ್ರದ್ದು ಏನು ಹೆಚ್ಚಿಗೆ ರೆಡಿ ಆಗೋವಂಥದ್ದು ಏನಿರೋದಿಲ್ಲ. ಇವರು ಅಮ್ಮ ನಮ್ಮ ಯಾರು ನಮ್ಮ ಮಾವಾರ ಅಕ್ಕ, ಅಂದರೆ ನಮ್ಮ ಅತ್ತೆರ ನಾದ್ನಿ. ಮನೆ ರಿಷು, ರಿಷು ದೇವಸ್ಥಾನಕ್ಕೆ ಬಂದಿದ್ದಾಯಿತು. ತುಂಬಾ ಹೆವಿ ಬಿಸಿಲಿತ್ತು ಗೈಸ್, ತುಂಬ ಬಿಸಿಲು. ಹೊರಗಡೆ ಅಂತೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಸ್ವಲ್ಪ ಜನ ಕೂಡ ಸ್ವಲ್ಪ ಜಾಸ್ತಿನೇ ಇದ್ದರು. ಸ್ವಲ್ಪ ಕ್ಯೂ ಸಿಸ್ಟಮ್ ಇತ್ತು, ಒಂದೇ ಲೈನ್ ಏನೋ ಅನಿಸುತ್ತೆ ಕ್ಯೂ ಮಾಡಿದ್ದು, ಹಾಗಾಗಿ ಆ ಕ್ಯೂನಲ್ಲೇ ಹೋಗ್ತಾ ಇದ್ವಿ. ಇನ್ನು ಹುಡುಗರು ರಿಷು ಒಬ್ಬನೇ ನಮ್ಮ ಜೊತೆ ಇದ್ದಿದ್ದು. ಇನ್ನು ಮಿಕ್ತವರು ಮತ್ತು ನಮ್ಮ ಅತ್ತೆ ಎಲ್ಲರೂ ಕೂಡ ಅವರೆಲ್ಲ ಮುಂಚೆನೇ ದರ್ಶನ ಮಾಡಿಕೊಂಡು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. If you're reading this now, odds are I've already left town. A few cities in between the new skyline where I'm looking down. A few empties on the floor and a note on the door of your house. And this silence reminds me of what's left behind me for now. There's a broken down car parked outside the barn up the road, and a weather vane hanging all crooked from the rain and the snow. I'm a half mile
drive by it once more. But you'll see there's a new life waiting, and I just don't want this feeling to go. If you're reading this now, please remember the good times we had. Don't forget about the moments we tried, we cried, or we laughed. There's a good chance our paths will eventually meet up somehow. Just know I had good reason to go if you're reading this now. I spent too many nights with the lights out, replaying this scene where we share the same space, the same beautiful place in my dreams. And I kick at the walls, I keep tripping on old memories, and I try to sing along to the song on this old record machine, but I can't get the words to come out right. I forget this whole melody. If you're reading this now, know I'm wondering how things will be if I bump into you or the ಇದ್ರ ಜೊತೆ ಸ್ವಲ್ಪ ಶಾಪಿಂಗ್ ಏನೇನಿತ್ತು ಜಾತ್ರೆಯಲ್ಲಿ ಎಲ್ಲ ಕೂಡ ಮುಗಿಸ್ಕೊಂಡ್ವಿ. ಹುಡುಗರು ಏನೇನು ಬೇಕು ಎಲ್ಲನೂ ಕೂಡ ಕೊಡಿಸಿ, ಸ್ವಲ್ಪ ಬಿಸಿಲು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ನಮ್ಮ ಅತ್ತೆ ಜೊತೆ ಮನೆಗೆ ಕಳಿಸ್ಬಿಟ್ವಿ, ಸ್ವಲ್ಪ ರೆಸ್ಟ್ ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ರಿಷು ಮಾತ್ರ ನಮ್ಮ ಜೊತೆನೇ ಇದ್ದ. ಸ್ವಲ್ಪ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಕೂತಿದ್ವಿ. ಇನ್ನು ಇಲ್ಲಿ ಪಾಪು ಎತ್ಕೊಂಡು ಕೂತಿರೋದು ನಮ್ಮ ಚಿಕ್ಕತ್ತೆ ಆಗಬೇಕು. ಸೊ ಇಲ್ಲಿ ಅವ್ರ ಫ್ರೆಂಡ್ಗಳೆಲ್ಲನೂ ಕೂಡ ಕೂತಿದ್ರು. ಸೊ ಹಾಗೆ ಪಾಪುನು ಕೂಡ ಮಾತಾಡಿಸಿ ಅವರನ್ನು ಮಾತಾಡ್ಸೋಣ ಅಂತ ಹೇಳಿ ಬಂದಿದೆ. ಅವ್ರ ಫ್ರೆಂಡ್ಗಳೆಲ್ಲ ಇದ್ರಲ್ಲ, ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಅವ್ರನ್ನೆಲ್ಲ ಮಾತಾಡಿಸಿ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಹಾಗೆ ಈ ಪಾಪು ಏನಿದೆ ಇದು ಬಂದು ನನಗೆ ವರ್ಷೆಯಿಂದ ನಾದ್ನಿ ಆಗಬೇಕು, ಒಂದೊಳ್ಳೆ ಪುಟಾಣಿ ನಾದ್ನಿ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ. ಹೇಳ್ಬಿಟ್ರಿ ಒಂದ್ಸಲ. ಓಕೆ ಗಾಯ್ಸ್, ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ನಮ್ಮೂರಿನ ಜಾತ್ರೆ ಹಬ್ಬದ ಉತ್ಸವ ಅಂತ ಹೇಳ್ಬೋದು. ಹಾಗೆ ಹೇಳಿದ್ನಲ್ಲ ಕೊನೆಯಲ್ಲಿ ವಿಡಿಯೋನ ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡ್ತೀನಿ ಲೈಟ್ ಅರೇಂಜ್ಮೆಂಟು ಅಂತ ಹೇಳಿ, ಆ ಕ್ಲಿಪ್ಪಿಂಗ್ಸ್ ಇದು ನೋಡ್ಕೊಂಡು ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.